ಇನ್ನು ಮುಖ್ಯಮಂತ್ರಿಗಳು ಕೂಡ ಈ ವಿಚಾರವಾಗಿ CLP ಸಭೆಯಲ್ಲಿ ಮಾತನಾಡಿದಾರಂತೆ. ಪಾಯಿಂಟ್ ನಂಬರ್ 13ರಲ್ಲಿ ಇವತ್ತು ಏನೂ ಸಿಗಲಿಲ್ಲ ಅಂತಂದರೆ ಉತ್ಖನನ ನಿಲ್ಲಿಸಬಹುದು, ಶೋಧ ನಿಲ್ಲಿಸಬೇಕಾಗಬಹುದು ಅಂತ. ಅಂದರೆ 13ನೇ ಸ್ಪಾಟ್ನಲ್ಲಿ ಅಸ್ಥಿ ಸಿಗದಿದ್ದರೆ ಶೋಧ ಕಾರ್ಯ ಸ್ಥಗಿತವಾಗುತ್ತಾ? ಕಾಂಗ್ರೆಸ್ನ ಶಾಸಕಾಂಗ ಸಭೆ ನಡೀತಾ ನಿನ್ನೆ ರಾತ್ರಿ, ಅಲ್ಲಿ ಅವರು ಸುಳಿವು ಕೊಟ್ಟಿದ್ದಾರಂತೆ. 13ನೇ ಸ್ಥಳ ಶೋಧದಲ್ಲಿ ಒಂದು ಕಡೆ ಮಾತ್ರ, ಇಲ್ಲಿ ತನಕ 13, ಅದರಲ್ಲಿ ಒಂದು ಕಡೆ 6ನೇ ಪಾಯಿಂಟಲ್ಲಿ ಮೊಳೆ ಸಿಕ್ಕಿದೆ. ಅದು ಕೂಡ ಪುರುಷನದ್ದು, ಮಹಿಳೆಯದ್ದಲ್ಲ. ಹೀಗಿದ್ದಾಗ ಸುಮ್ಮನೆ ಅದನ್ನು ಮುಂದುವರಿಸೋದ್ರಲ್ಲಿ ಅರ್ಥ ಇಲ್ಲ, ಸ್ಟಾಪ್ ಮಾಡಿಸೋಣ ಅಂತ ಹೇಳಿದಾರಂತೆ. ಇವತ್ತು ಆ 13ನೇ ಸ್ಪಾಟ್ನ ಉಳಿದ ಜಾಗವನ್ನು ಉತ್ಖನನ ಮಾಡ್ತಾರೆ. ಇವತ್ತು ಏನೂ ಸಿಗಲಿಲ್ಲ ಅಂತಂದರೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ನಾನು ಹೇಳ್ತಾ ಇದ್ದೀನಿ ಅದನ್ನು ಯಾವಾಗಲೂ, ಸರ್ಕಾರ ಅಥವಾ ನ್ಯಾಯಾಲಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಬಹುತೇಕ 13ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಇವತ್ತು ಮುಗಿಯುತ್ತೆ ಅಂತ ಅನಿಸುತ್ತೆ. ಒಂದು ವೇಳೆ ಇಷ್ಟೂ ದಿನಗಳಂತೆ ಏನೂ ಸಿಗಲಿಲ್ಲ ಅಂತಂದರೆ ಇವತ್ತೇ ಸರ್ಕಾರ ಏನಾದರೂ ತೀರ್ಮಾನ ತಗೋಬಹುದಾ ಅಂತ? ಇವತ್ತೇ ತೀರ್ಮಾನ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದನ್ನ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡ್ತಾರೋ ಅಥವಾ ಸರ್ಕಾರ ಏಕಾಏಕಿ ನಿರ್ಧಾರ ಬರುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಜೊತೆಗೆ ತರಾತುರಿ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ. ಆದ್ರೆ ಶಾಸಕರುಗಳ ಜೊತೆಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹಂಚಿಕೊಂಡಿರುವಂತಹ ಅಭಿಪ್ರಾಯ ಅಂದ್ರೆ, ನಾವು ಧರ್ಮಸ್ಥಳದ ವಿಚಾರದಲ್ಲಿ ಮಧ್ಯಪ್ರವೇಶ, ಹಸ್ತಕ್ಷೇಪ ಯಾವುದೂ ಇಲ್ಲ. ಮತ್ತು ಜನರು ಕೂಡ SIT ರಚನೆ ಬಗ್ಗೆ ಜನ ವಿರೋಧವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಆದ್ರೆ ನ್ಯಾಯಸಮ್ಮತವಾಗಿ ಏನಾಗಬೇಕು ಅದಾಗ್ಲಿ ಅನ್ನುವಂಥ ಭಾವನೆಯಲ್ಲಿದ್ದಂಗೆ ಕಾಣ್ತದೆ. ಆದ್ರೆ ನಾವು ಮಾತ್ರ ಭಾವನಾತ್ಮಕವಾಗಿ ಮಾತಾಡುವಂಥದ್ದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದದ್ದು ನೋಡಿ ಪ್ರತಿಕ್ರಿಯೆ ಕೊಡುವಂಥದ್ದು ಮಾಡೋದು ಬೇಡ. ಮತ್ತೆ ಈಗಾಗಲೇ ತನಿಖೆ ಕೊನೆಯ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ. 13 ಅಥವಾ ಮೊದಲು ತೋರಿಸಿದಂಥ ಜಾಗ ಏನಿದೆ ಎಲ್ಲೂ ಏನು ಸಿಕ್ಕಿಲ್ಲ. ಮತ್ತೆ ಒಂದು ಕಡೆ ಸಿಕ್ಕಿರುವಂಥ ಸ್ಕೆಲಿಟನ್ ಕೂಡ ಅದು ಯಾವುದೋ ಪುರುಷರಿಗೆ ಸಂಬಂಧಪಟ್ಟದ್ದಾಗಿದ್ದರಿಂದ 13ನೇ ಜಾಗದ ಉತ್ಖನನ ಸಂಪೂರ್ಣವಾಗಿ ಮುಗಿದ ನಂತರದಲ್ಲಿ ಬಹುತೇಕ SIT ತನಿಖೆಯನ್ನು ಮುಕ್ತಾಯ ಮಾಡೋಕೆ ತೀರ್ಮಾನ ಕೈಗೊಳ್ಳಬಹುದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥದ್ದು. ಈ ವಿಚಾರದಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ತೀವಿ ಸರ್ಕಾರದ ಮಟ್ಟದಲ್ಲಿ ಎನ್ನುವಂಥದ್ದು ಕೂಡ ಶಾಸಕರಿಗೆ ಸ್ಪಷ್ಟಪಡಿಸಿದ್ದಾರೆ ಅನ್ನುವಂಥದ್ದು. ಅಲ್ಲಿಗೆ ಒಂದು ಸ್ಪಷ್ಟ, ಇದುವರೆಗೆ ಬಂದಂತಹ ಊಹಾಪೋಹಗಳು, ವದಂತಿಗಳ ಹೊರತಾಗಿ ಕೂಡ ಸರ್ಕಾರವೂ ಕೂಡ, ಯಾಕಂದ್ರೆ ದಿನಕ್ಕೊಂದು ಹೇಳಿಕೆಗಳು ಬರ್ತಾ ಇರಬಹುದು, ದಿನಕ್ಕೊಂದು ತಿರುಗಳು ಪಡಿತಾ ಇರಬಹುದು. ಆದ್ರೆ SIT ರಚನೆಯ ಮೂಲ ಉದ್ದೇಶ ಏನಾಗಿತ್ತು ಅದರಂತೆ ಮಾತ್ರ ನಾವು ನಡ್ಕೋಬೇಕು ಅನ್ನುವಂಥ ತೀರ್ಮಾನಕ್ಕಂತೂ ಸರ್ಕಾರ ಬಂದಂತೆ ಕಾಣಿಸ್ತಾ ಇದೆ. ರೈಟ್, ಥ್ಯಾಂಕ್ ಯು ಸುಖೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸರ್ಕಾರ ತೀರ್ಮಾನವನ್ನು ಎಲ್ಲಿ ತಗೊಳುತ್ತೆ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡುತ್ತಾ ಗೊತ್ತಾಗುತ್ತೆ. ಯಾಕಂದರೆ ಸೆಷನ್ ಕೂಡ ನಡೀತಾ ಇರೋದ್ರಿಂದ ಉತ್ತರ ಕೊಡಬೇಕಾಗುತ್ತೆ ಅವರು.